ಮಂಗಳೂರು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾಳಷ್ಟು ಗೋಕಳ್ಳತನದಿಂದ ಕೋಮು ಸಾಮರಸ್ಯಕ್ಕೆ ಧಕ್ಕೆ ತರುವಂಥದ್ದು ಆಗ್ತಾ ಇದೆ. ಇದರ ಬಗ್ಗೆ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ತೀವ್ರ ನಿಗಾವನ್ನು ವಹಿಸಬೇಕು ಮತ್ತು ಬಹಳಷ್ಟು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದನ್ನು ನಿಗ್ರಹಿಸುವಂಥ ಕೆಲಸ ಕಾರ್ಯಗಳನ್ನು ಆಗಬೇಕು. ಇವತ್ತು ಪುನರಪಿ ನಮ್ಮ ಜಿಲ್ಲೆಯಲ್ಲಿ ಗೋಕಳ್ಳರ ಹಾವಳಿಗಳು ಜಾಸ್ತಿ ಆಗ್ತಾಯಿದೆ. ಇದರಿಂದ ಬಹಳ ಹೈನುಗಾರಿಕಾ ವೃತ್ತಿಯನ್ನು ಮಾಡ್ಕೊಂಡು ಬಂದವರು ಸಂಕಷ್ಟಕ್ಕೀಡಾಗಿದ್ದಾರೆ. ಅವರು ದಿನನಿತ್ಯ ಇದರಿಂದ ತಮ್ಮ ಜೀವನವನ್ನು ಅವಲಂಬಿತ ಮಾಡುವವರು ರಾತ್ರೋರಾತ್ರಿ ಬಂದು ಗೋಕಳ್ಳವನ್ನು ಮಾಡ್ತಾ ಇದ್ದಾರೆ. ಗೋಕಳ್ಳತನ ಮಾಡಿಕೊಂಡು ಮಂಗಳೂರು ನಮ್ಮ ನಗರದ ಕಸಾಯಿಖಾನೆಗೆ ಅದನ್ನು ತೆಗೆದುಕೊಂಡು ಹೋಗುವಂಥ ಕೆಲಸ ಕಾರ್ಯಗಳಾಗ್ತಾ ಇದೆ. ಅದಕ್ಕಾಗಿ ನಾನು ಶಾಸಕನಾಗಿ ನಾನು ಈಗಾಗಲೇ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆಯೊಂದಿಗೆ ಮಾತುಕತೆ ಮಾಡಿದ್ದೇನೆ. ಈ ರೀತಿ ಅದನ್ನೇ ನಂಬಿಕೊಂಡು ಬಂದಂಥ ಕುಟುಂಬ ಇವತ್ತು ಬೀದಿ ಪಾಲಾಗ್ತಾ ಇದೆ. ಗೋಕಳ್ಳರ ಬಗ್ಗೆ ಈ ರೀತಿಯಲ್ಲಿ ಮಾಡ್ತಾ ಇರುವಂಥರ ಬಗ್ಗೆ ಯಾವ ರೀತಿಯ ಕಠಿಣ ಕ್ರಮಗಳನ್ನು ನೀವು ವಹಿಸ್ಕೊಂಡಿದ್ದೀರಿ ಅಂತ ಹೇಳುವ ದೃಷ್ಟಿಯಲ್ಲಿ ನಾನು ಹೇಳಿದ್ದೇನೆ. ಮತ್ತು ಇದಲ್ಲವಲ್ಲದೆ ಶಾಂತಯುತವಾಗಿರುವಂಥ ದಕ್ಷಿಣ ಕನ್ನಡ ಜಿಲ್ಲೆ ಇವತ್ತು ಈ ರೀತಿ ಗೋಕಳ್ಳತನವನ್ನು ಮಾಡಿ ಬಹಳಷ್ಟು ಹಿಂದೂಗಳ ಭಾವನೆಗೆ ಧಕ್ಕೆ ಬರುವಂಥ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರುವಂಥದ್ದು. ಇದರ ಮುಖಾಂತರ ಶಾಂತಿ ಭಂಗವನ್ನು ಮಾಡಿಕೊಂಡು ಸಾಮರಸ್ಯವನ್ನು ಕದಡುವಂಥ ಪ್ರಯತ್ನಗಳು ಆಗ್ತಾ ಇದೆ. ಇದಕ್ಕೆ ರಾಜ್ಯದಲ್ಲಿರುವಂಥ ಸರ್ಕಾರ ಇಲ್ಲ ಜಿಲ್ಲಾ